ಅಯ್ಯೋ ಭೂತನೂ ಇಲ್ಲ ಗೋತನೂ ಇಲ್ಲ ಏನೂ ಇಲ್ಲ ಕಣ. ಭೂತ ಇದೆ ಕಣ. ಬಾರ ಒಳಗಡೆ. ಭೂತ ನೋಡಿ ಹೆದರ್ಕೊಂಡ್ಬಿಟ್ರ. ಭೂತನೂ ಇಲ್ಲ ಏನೂ ಇಲ್ಲ. ಇದು ಹ್ಯಾಲೋವಿನ್ ಪಾರ್ಟಿ, ಹ್ಯಾಲೋವಿನ್ ನೈಟ್. ನೀವು ಎಲ್ಲಿಂದ ಬಂದಿದ್ದೀರಿ? ಫ್ರಮ್ ಫುರ್ಫುರಿ ನಗರ್. ಫುರ್ಫುರಿ ನಗರ್ ದೊಡ್ಡ ಅಂಜಿಪುಕ್ಲು ನೀವೆಲ್ಲ ಅಂಜಿಪುಕ್ಲು. ಅಲ್ಲರಿ ಸಡನ್ ಆಗಿಂತ ಅವತಾರದಲ್ಲಿ ಬಂದ್ಬಿಟ್ಟ ಅಂದ್ರೆ ಯಾರ್ ಬೇಕಾದ್ರೂ ಹೆದರ್ಕೋತಾರೆ. ನೀವು ಬೇಕಾದ್ರೆ ಹೆದರ್ಕೋತೀರಾ? ಎದುರಿಸಿ ನೋಡೋಣ. ತೋರ್ಸಿ. ನಾವು ಜರ್ಮನಿಯವರು ಧೈರ್ಯವಂತರು, ಎದುರ್ಕೊಳ್ಳೋದಿಲ್ಲ. ಎದುರಿಸಿ ನೋಡೋಣ. ಈಗಂತೂ ಇವ್ರಿಗೆ ನಾವು ತೋರ್ಸ್ಲೇಬೇಕು ಕಣ. ಈ ದೇಶದವರು ಕೂಡ ಭಯ ಪಡ್ತಾರೆ ಅಂತ ಎಲ್ಲಿ ಕೇಳಿ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಬಾಯ್ಲಿ. ಅಯ್ಯೋ ನನ್ ಗೆಳೆಯರ ಇಲ್ಲಿ ಕೇಳ್ರಯ್ಯ, ಇದೆಲ್ಲ ನನಗೆ ಎಡಗೈ ಕೆಲಸ ಕೇಳ್ರಯ್ಯ. ಹೊಡಿರಿ ತಿರ್ಗಾ ಏನಾದ್ರೂ ಹೆದರ್ಸಿದ್ರೆ ನೋಡಿ ನಿಮ್ಮನ್ನ ಸುಮ್ನೆ ಬಿಡಲ್ಲ. ನಾವ್ ಯಾವಾಗ ನಿಜವಾದ ಭೂತ ತರ ಅವ್ರಿಗೆ ಕಾಣಿಸೋದಿಲ್ವಾ ಅಲ್ಲಿವರೆಗೂ ಇವ್ರು ಯಾರು ಹೆದರೋದೇ ಇಲ್ಲ ಕಣ್ರ. ಡಾಕ್ಟ್ರಣ್ಣ, ನಿಮ್ಮ ಹತ್ರ ಯಾವ್ದಾದ್ರು ಗ್ಯಾಜೆಟ್ ಇಂದ ನಮ್ಮನ್ನ ಆರೋಗ್ಯ ಮಾಡಕ್ಕಾಗತ್ತಾ? ಅಯ್ಯೋ ನನ್ ಗೆಳೆಯ ಯಾಕಿಲ್ಲ. ಅರೆ ಅಲ್ಲಿ ನೋಡಿ, ನಮ್ಗೆ ಯಾರು ಹೆದರ್ಸಿದ್ರೋ ಅವ್ರಲ್ಲಿ ಹೋಗ್ತಾ ಇದಾರೆ ನೋಡಿ. ಬನ್ನಿ ನಾವು ಹೋಗಿ ಅವ್ರಿಗೆ ಹೆದರ್ಸೋಣ ಈಗ. ದೆವ್ವ, ನಿಜವಾದ ದೆವ್ವ ಇದೆ. ನಿಜವಾದ ದೆವ್ವ. ನಿಮ್ ಲೈಫ್ ನೀವು ಕಾಪಾಡ್ಕೊಳ್ಳಿ. ದೆವ್ವ ಓಡಿ. ಅರೆ ಏನಿದು, ನೀವ್ ಹೆದರ್ಕೋತಾ ಇದ್ರೆ ಮತ್ ಏನಿದಲ್ಲ ಹೇಳಿ. ನಾವು ಎದುರ್ಕೊಳ್ಳೋ ತರ ಆಕ್ಟಿಂಗ್ ಮಾಡ್ತಾ ಇದ್ವಿ. ನಿಮ್ಮನ್ನ ಮೊದಲನೇ ಸಾರಿ ನೋಡ್ದಾಗ್ಲೇನೆ ಈ ಐಡಿಯಾ ಬಂದ್ಬಿಡ್ತು ನಮ್ಗೆ. ನಿಮ್ಮನ್ನೆಲ್ಲ ತಗ್ಲಾಕೋದು ತುಂಬಾ ಸುಲಭ ಅಂತ. ಸಿಕ್ಕಾಕ್ಸೋದ ಹೇಗೆ? ನಿಮ್ಮ ತರ ಮುಖವಾಡಗಳನ್ನ ಹಾಕೊಂಡು ನಾವು ಕಳ್ತನ ಮಾಡ್ತೀವಿ, ಆಮೇಲೆ ನೀವೇ ಅಲ್ಲ ತಗ್ಲಾಕೊಳ್ಳೋದು. ಹೆಂಗೆ ನಾವು? ಆದ್ರೆ ನಾವ್ ಯಾಕೆ ಸಿಕ್ಕಾಕೋತೀವಿ ಹೇಳಿ? ನೀವು ಎಲ್ಲೆಲ್ಲಿ ಒದೆ ತಿಂದ್ರೋ ಅಲ್ಲೆಲ್ಲ ನಿಮ್ ಮಾಸ್ಕ್ ಉದುರೋಗ್ಬಿಟ್ಟಿದೆ. ರಸ್ತೆಯಲ್ಲಿರೋ CCTVನಲ್ಲೆಲ್ಲ ನಿಮ್ ಮುಖ ರೆಕಾರ್ಡ್ ಆಗ್ಬಿಟ್ಟಿದೆ. ಆಗ ಪೊಲೀಸರು ಗೊತ್ತಾಗುತ್ತೆ ಈ ಮಾಸ್ಕ್ ಹಿಂದೆಗಡೆ ಯಾರಿದ್ದಾರೆ ಅಂತ. ಆಗ ನಿಮ್ಮನ್ ಬಂದು ಹಿಡ್ಕೊಂಡು ಹೋಗ್ತಾರೆ. ಬಾಯ್. ನಿಲ್ಲು, ನಿನಗೆ ಕಾನೂನು ಮೇಲಾಣೆ. ಈ ಗನ್ ಹೊರಗಡೆ ಬಾ, ಫೈರಿಂಗ್ ಮಾಡು. ಅಮ್ಮ
ಅರೆ ಡಾಕ್ಟರ್ನ ಈಗ ಏನ್ ಮಾಡೋದು? ಎಲ್ಲ ಕಡೆ ಸಿಕ್ಕಾಕೊಂಡ್ಬಿಟ್ಟಿದ್ವಲ್ಲ ನಾವು. ನಿಜವಾಗ್ಲೂ ನೀವು ತುಂಬಾ ಕೆಟ್ಟದಾಗಿ ಸಿಗಾಕೊಂಡ್ಬಿಟ್ಟಿದೀರಾ. ನಾವು ಎಲ್ಲ ನೋಡಿದ್ವಿ. ಆದ್ರೆ ಡೋಂಟ್ ವರಿ, ಇದು ನಮ್ದೇ ಮನೆ. ಸ್ವಲ್ಪ ಹೊತ್ತು ಆರಾಮಾಗಿ ಆರಾಮ್ ಮಾಡಿ ಆಮೇಲೆ ಹೋಗಿ. ಹೌದಾ? ನೀವು ಕೂಡ ಯಾರನ್ನೋ ಹೆದರ್ಸೋದಿಕ್ಕೆ ಅಂತ ಹೋಗಿದ್ರಾ? ಇವತ್ತು ಎಲ್ರು ಹಾಗೇನೆ ಮಾಡೋದು. ಯಾರು ಯಾರಿಗೂ ಹೆದರ್ಕೊಳ್ಳೋದಿಲ್ಲ. ನಿಮ್ ಮನೇಲಿ ಇಷ್ಟೊಂದ್ ಕತ್ಲ ಯಾಕೆ ಅಂತ. ಇವತ್ತಿನ ದಿನ ಎಲ್ಲ ಕಡೆ ಬೆಳಕಿರುತ್ತೆ ಅಲ್ವಾ? ಪತ್ಲೋ, ಇವ್ರು ತುಂಬಾ ಒಳ್ಳೆಯವರು ಕಣೋ. ನಡೀರಿ, ಇವ್ರ ಮನೇಲಿ ಹ್ಯಾಲೋವಿನ್ ಮಾಡೋಣ. ಓಕೆ? ಓಕೆ ಅಮ್ಮ. ನೋಡಿದ್ರ ಇವಾಗ ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅಯ್ಯೋ ನನ್ ಗೆಳೆಯರ, ಇದು ಯಾರ್ದಯ್ಯ ಫೋಟೋ ಅದು? ಅಲ್ಲಿರೋ ಫೋಟೋ ನಮ್ಗಳ್ದೇನೆ. ಹಾಗಾದ್ರೆ ನೀವ್ ಹಾಕೊಂಡ್ರೆ ಮಾಸ್ಕ್ ಗಳನ್ನ ತೆಗೆದ್ಬಿಡ್ಬೇಕಲ್ಲ. ಮನೆ ಒಳಗೆ ಇದ್ಕೊಂಡು ಮಾಸ್ಕ್ ಹಾಕೋತಿರಲ್ಲ ನೀವು. ಅರೆ ಇಲ್ಲ, ಇವತ್ತು ರಾತ್ರಿ ಪೂರ್ತಿ ನಾವು ಮಾಸ್ಕ್ ಹಾಕೊಂಡೇ ಇರ್ತೀವಿ. ನಾಳೆಗ್ ತೆಗಿತೀವಿ ಮಾಸ್ಕ್ ನ. ಆಚೆಗಡೆ ಒಂದ್ ಬಸ್ನ ಹೈಜಾಕ್ ಮಾಡಿದ್ದಾರೆ. ಅದರಲ್ಲಿ ಮಕ್ಳಿದ್ದಾರೆ. ಇದನ್ನ ಹೈಜಾಕ್ ಮಾಡಿರೋರು ಅವರೇ 4 ಜನ. ಅದೇ ನಿಮ್ ಮಾಸ್ಕ್ ಹಾಕೊಂಡಿದ್ರಲ್ಲ ಅವರು. ಬೇಗ ಹೋಗೋಣ. ಕಿಡ್ನಾಪ್ ಮಾಡೋದು ಅವರು, ಸಿಕ್ಕಾಕೊಳ್ಳೋದು ನಾವು. ನಾವು ಹಾರ್ಕೊಂಡು ಹೋಗ್ತೀವಿ, ನೀವು ಹಿಂದಿಂದ ಬಂದ್ಬಿಡಿ ಬೇಗ. ಕಾಪಾಡಿ, ಕಾಪಾಡಿ, ಯಾರಾದ್ರೂ ಕಾಪಾಡಿ. ಕಾಪಾಡಿ, ಬಿಡ್ಬೇಡ ಕಣೋ. ಹಿಡ್ಕೊ ಅದನ್ನ. ಕಾಪಾಡಿ, ಕಾಪಾಡಿ. ನೀನ್ ಇಲ್ಲಿಗೆ ಹೇಗ್ ಬಂದೆ? ಫುರ್ಫುರಿ ನಗರದವ್ರನ್ನ ಸಿಕ್ಕಾಕ್ಸೋದು ಅಷ್ಟು ಸುಲಭ ಅಂತ ತಿಳ್ಕೊಬೇಡ ನೀನು. ಚಿಂಗಂ ಸರ್ ತಗೊಳ್ಳಿ. ಒಂದೊಂದಾಗಿ ಎಲ್ಲ ಕಳ್ಳರನ್ನು ಹಿಡಿದಿದ್ದೀವಿ. ನಡೀರಿ ಈಗ. ಪೊಲೀಸರನ್ನ ಬೇಗ ತರಿಸಿ ಇಲ್ಲಿಗೆ. ಮೊಟ್ಟು, ಆ ಬಸ್ಸನ್ನ ಯಾರೋ ಓಡಿಸ್ತಿದ್ದಾರೆ ಈಗ. ಅರೆ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ವಲ್ಲೋ. ಕಾಪಾಡಿ. ಮೊಟ್ಟು, ಬೇಗ ಹೋಗಿ ಬಸ್ನ ಹಿಡ್ಕೊಳ್ಳೋ, ಇಲ್ಲಾಂದ್ರೆ ಬಸ್ ಬಿದ್ದೋಗ್ಬಿಡುತ್ತೆ ಕೆಳಗಡೆ. ಅಯ್ಯೋ ಕಾಪಾಡಿ, ಕಾಪಾಡಿ. ಥ್ಯಾಂಕ್ ಯು ಮೋಟು ಅಂಕಲ್, ಥ್ಯಾಂಕ್ ಯು. ನೀವು ತುಂಬಾ ಒಳ್ಳೆಯವರು. ನಿಮ್ಗೆಲ್ಲ ತುಂಬಾದೇ ಧನ್ಯವಾದಗಳು. ಇವ್ರನ್ನ ನಾವು ತುಂಬಾ ದಿನದಿಂದ ಹುಡುಕ್ತಾ ಇದ್ವಿ. ಮತ್ತೆ ನೀವು ಇಷ್ಟು ಜನರ ಪ್ರಾಣನೂ ಉಳಿಸಿದೀರಾ. ಥ್ಯಾಂಕ್ ಯು. ಒಳ್ಳೆ ಕೆಲಸ ಮಾಡಿದೆ ಮೊಟ್ಟು. ನೀನು ಓಡೋಗಿ ಆ ಬಸ್ಸನ್ನ ತುಂಬಾ ಬಲವಾಗಿ ಹಿಡಿದು ನಿಲ್ಲಿಸ್ಬಿಟ್ಟೆ. ಅರೆ ಪತ್ಲೋ, ಬಸ್ ನಾನ್ ನಿಲ್ಸಿಲ್ಲ ಕಣೋ, ತನಗ್ ತಾನೇ ನಿಂತೋಯ್ತು. ಅಲ್ಲ, ಅದು ಹೇಗಾಯ್ತು ಅಂತ ನನಗೆ ಗೊತ್ತಾಗ್ತಿಲ್ಲ ಕಣೋ. ಮತ್ತೆ ನನ್ಗೊಂದ್ ಮಾತಂತೂ ಅರ್ಥ ಆಗ್ತಿಲ್ಲ, ಇಷ್ಟು ದೊಡ್ಡದಾಗಿ ಹೇಗ್ ಜಂಪ್ ಮಾಡ್ದೆ ಅಂತ. ಯಾಕೆ ಜಂಪ್ ಮಾಡಿದ್ರೆ ಅಂದ್ರೆ ಏನ್ ಹೇಳು? ಅದು ಡಾಕ್ಟರ್ ಜಟ್ಕಾ ಅವರ ಗ್ಯಾಜೆಟ್ ನ ಮಹಿಮೆ ಕಣೋ. ಅರೆ ನನ್ ಗೆಳೆಯರ, ಏನಂತ ಹೇಳ್ರಯ್ಯ, ನೀವ್ ಹಾರ್ಕೊಂಡು ಹೆಂಗ್ ಬಂದ್ರಿ ಅಂತ ಹೇಳಿ. ನನ್ ಗ್ಯಾಜೆಟ್ ಓಪನ್ ಆಗ್ಲೇ ಇಲ್ವಲ್ಲಯ್ಯ. ಅರೆ ಡಾಕ್ಟರ್ನ, ನೀವು ನಮ್ಮನ್ನ ಹಾರಿಸಿಲ್ಲ ಅಂದ್ರೆ ನಮ್ಮನ್ನ ಮತ್ತೆ ಯಾರು ಹಾರಿಸಿದ್ರು ಅಂತ ನಂಗೆ ಗೊತ್ತಾಗ್ತಿಲ್ಲ. ನಾವ್ ಬಸ್ಸನ್ ಬೇರೆ ನಿಲ್ಸಕ್ ಹೋದಾಗ ಅದ್ ನಿಲ್ತು. ಅರೆ ಇದೆಲ್ಲ ಏನಾಗ್ತಿದೆ ಪತ್ಲೋ? ಖಾಲಿ ಹೋಟೆಲ್ ಅಂತಲೇ ಓಡ್ತಾ ಇಲ್ಲ ಕಣೋ. ನೀನೇ ಏನಾದ್ರೂ ಯೋಚ್ಸೋ, ಇಡ ಕಣೋ ಪ್ಲೀಸ್. ಫ್ರೆಂಡ್, ಫಾಲೋ ಮಾಡಿದಾನ ಮೊಟ್ಟು. ನಾನೆಲ್ಲ ಕಣೋ, ಈಗ ಇವರೇ ಹೇಳ್ತಾರೆ, ಕೇಳಿಸ್ಕೊ. ಅಣ್ಣಂದ್ರ ಪ್ಲೀಸ್ ಹೇಳ್ತೀರಾ, ಇದ್ರಲ್ಲಿ ನಿಮ್ದೇನಾದ್ರೂ ಕೈವಾಡ ಇದೆಯಾ ಅಂತ ದಯವಿಟ್ಟು ಹೇಳಿ. ಇಲ್ಲ ಇಲ್ಲ, ಇದರಲ್ಲಿ ನಾವು ಅವ್ರಿಗೆ ಕೊಡೋದು ತಗೊಳ್ಳೋದು ಏನಿರ್ತದೆ? ನೀವುಗಳು ತುಂಬಾ ಒಳ್ಳೆ ಜನ ಇದ್ದೀರಿ. ಅದಕ್ಕೇನೆ ನಾವು ಕೂಡ ಸ್ವಲ್ಪ ಹೆಲ್ಪ್ ನಿಮಗ್ ಮಾಡಿದ್ವಿ. ಅರೆ ಇಲ್ಲ ಇಲ್ಲ, ಅಂತದ್ದೇನೂ ಇಲ್ಲ. ನೀವು ನಿಮ್ ಮುಖವಾಡ ಸ್ವಲ್ಪ ತೆಗಿತೀರಾ? ನಾವು ನಿಮ್ಮನ್ನ ನೋಡ್ಬೇಕು, ನೀವು ಯಾರು ಅಂತ. ತೆಗಿರಿ ತೆಗಿರಿಯ ಗೆಳೆಯರ.
ಪ್ಲೀಸ್ ಎದುರ್ಕೋಬೇಡಿ ನಾವು ಒಳ್ಳೆ ಭೂತಗಳು. ನಾವು ಯಾವಾಗ ಬದುಕಿದ್ವೋ ಅವಾಗ ನಮ್ಮಿಂದ ಒಂದು ತಪ್ಪಾಗಿತ್ತು. ಅದೇ ಕಾರಣಕ್ಕೆ ನಾವು ಭೂತಗಳಾಗಿದ್ದೀವಿ. ನಮ್ಗೆ ಹೇಳಲಾಗಿತ್ತು, ಎಲ್ಲಿವರೆಗೂ ನಿಮ್ಮ ಮನೆಗೆ ಒಳ್ಳೆ ಮನುಷ್ಯರು ಬಂದು ದೀಪನ ಬೆಳಗ್ಸೋದಿಲ್ವೋ ಅಲ್ಲಿವರೆಗೂ ನೀವು 3 ಜನ ಆ ಮನೇಲೆ ಬಂದಿಯಾಗಿರ್ತೀರಾ. ಆದ್ರೆ ಇವತ್ ನೀವು ನಮ್ಮ ಮನೆಯಲ್ಲಿ ದೀಪ ಬೆಳಗಿಸಿ ನಮ್ಮ ಆತ್ಮಕ್ಕೆ ಮುಕ್ತಿ ಕೊಡಿಸಿದೀರಾ. ಇವಾಗ ನಾವು ಹೋಗ್ತಾ ಇದ್ದೀವಿ. Watch India's largest kids library only on Jio Hotstar. Download the app now.